ದಿನಗಳ ಬಳಿಕ ಪ್ರತ್ಯಕ್ಷರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಇಷ್ಟು ದಿನ ಇಲ್ಲದ್ದು ಈಗ ವಿಡಿಯೋದ ಮೂಲಕ ಪ್ರತ್ಯಕ್ಷರಾಗಬೇಕು ಅನ್ನೋ ಅನಿವಾರ್ಯತೆ ಸೃಷ್ಟಿಯಾಗಿದ್ದಾದ್ರೂ ಯಾಕೆ? ಸಣ್ಣ ಅನುಮಾನ ಇದ್ದೇ ಇದೆ. ಒಂದ್ ಕಡೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವ ಪ್ರಕ್ರಿಯೆ ಚುರುಕಾಗ್ತಾ ಇದ್ದ ಹಾಗೆ ಅಲರ್ಟ್ ಆದ್ರ ಪ್ರಜ್ವಲ್ ರೇವಣ್ಣ. ಪಾಸ್ಪೋರ್ಟ್ ರದ್ದು ಯಾಕೆ ಮಾಡಬಾರ್ದು ಅನ್ನೋ ಪ್ರಶ್ನೆಯನ್ನ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಇಟ್ಟಿದೆ ವಿದೇಶಾಂಗ ಇಲಾಖೆ. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗಲೂ ನಾನು ಮಾತನಾಡದೆ ಮೌನವಾಗಿ ಗೌಪ್ಯ ಸ್ಥಳದಲ್ಲಿ ಇದ್ದುಬಿಟ್ರೆ ನಾಳೆ ದಿನ ಈ ಪ್ರಕರಣ ಮತ್ತಷ್ಟು ಮೊನಚಾಗುತ್ತೆ ನನ್ನ ವಿರುದ್ಧವಾಗಿ ಅನ್ನೋ ಅರಿವಾಯ್ತಾ? ಇದೇ ಕಾರಣಕ್ಕೋಸ್ಕರ ವಿಡಿಯೋ ಮೂಲಕ ಸಂದೇಶವೊಂದನ್ನು ರವಾನೆ ಮಾಡೋ ಪ್ರಯತ್ನ ಮಾಡಿದ್ರ ಅನಿವಾರ್ಯವಾಗಿ ಪ್ರಜ್ವಲ್ ರೇವಣ್ಣ. ಇದ್ರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, 30 ದಿನಗಳ ಬಳಿಕ ವಿಡಿಯೋದ ಮೂಲಕ ಸ್ಪಷ್ಟೀಕರಣ ನೀಡುವಂತಹ ಅನಿವಾರ್ಯತೆ ಏನು ಬಂತು ಪ್ರಜ್ವಲ್ ರೇವಣ್ಣ ಅವರಿಗೆ ಅಂತ? ಸ್ಮಿತಾ ನೋಡಿ, ಇದು ಈ ಕ್ಷಣಕ್ಕೆ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಪ್ರಜ್ವಲ್ ರೇವಣ್ಣ ಅವರು ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಮಾಧ್ಯಮಗಳ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಕ್ಕೋಸ್ಕರ ಅವರು ಈ ರೀತಿಯಾಗಿ ಮಾಡಿದ್ರ, ಅಥವಾ ಎಚ್ ಡಿ ದೇವೇಗೌಡ ಅವರ ತಾತನ ಮೇಲೆ ಇರುವಂಥ ಗೌರವದಿಂದ ಈ ರೀತಿಯಾಗಿ ಮಾಡಿದ್ರ, ಅಥವಾ ಕಾರ್ಯಕರ್ತರಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು ಹಾಗಾಗಿ ಈ ರೀತಿಯಾಗಿ ಮಾಡಿದ್ರ ಅನ್ನುವ ಪ್ರಶ್ನೆಯ ಜೊತೆಗೆ ವಿದೇಶಾಂಗ ಸಚಿವಾಲಯದಿಂದ ಯಾವಾಗ ಮೊದಲ ಶೋಕಾಸ್ ನೋಟಿಸನ್ನು ಹೊಡೆಸ್ತೋ ನಿಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಯಾಕೆ ನಾವು ರದ್ದು ಮಾಡಬಾರ್ದು ಅಂತೇಳಿ ಅದಕ್ಕೆ ಹೆದರಿಕೊಂಡು ಈ ರೀತಿಯಾಗಿ ಅವರು ವಿಡಿಯೋವನ್ನು ಮಾಡಿ ಇಂಥ ಕಡೆ ಇದ್ದೀನಿ, ಇಂಥ ದಿವಸ ಬರ್ತೀನಿ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ವಿದೇಶಾಂಗ ಸಚಿವಾಲಯಕ್ಕೆ ಈ ರೀತಿಯಾಗಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸ್ಮಿತಾ, ನಾನೀಗ ಹಾಸನದ ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿದ್ದೀನಿ. ಹರದನಹಳ್ಳಿ ಎಚ್ ಡಿ ದೇವೇಗೌಡ ಅವರು ಹುಟ್ಟಿ ಬೆಳೆದಂತಹ ಒಂದು ಜಾಗದಲ್ಲಿ ನಿಂತಿದ್ದೀನಿ. ಇಲ್ಲಿ ನಿವಾಸದ ಬಳಿ ಕೆಲವೇ ಗಂಟೆಗಳ ಹಿಂದೆ ಅಷ್ಟೇ ಧರ್ಮಸ್ಥಳದಿಂದ ಎಚ್ ಡಿ ರೇವಣ್ಣ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರು ಈ ನಿವಾಸಕ್ಕೆ ಆಗಮಿಸಿ ಇಲ್ಲಿ ಬಂದು ಸುಮಾರು ಒಂದು 10 ನಿಮಿಷಗಳ ಕಾಲ ಇಲ್ಲಿ ಕೂತು ಇಲ್ಲಿಂದ ಅವರು ತೆರಳಿದ್ದಾರೆ ಎನ್ನುವ ಮಾಹಿತಿ ಇದೆ. ನೋಡಿ, ಅಲ್ಲಿ ನಮ್ಮ ಕ್ಯಾಮ್ರಾಮನ್ ಮಹೇಶ್ ತೋರಿಸಿದ್ದಾರೆ ಒಳಗಿನ ದೃಶ್ಯಾವಳಿಯನ್ನು. ಮನೆಯ ಬಾಗಿಲ ಬೀಗವನ್ನು ಹಾಕಲಾಗಿದೆ. ಈ ಮುಂಚೆ 1 ವರ್ಷದ ಹಿಂದೆ ಅಷ್ಟೇ ಈ ಒಂದು ಮನೆಯನ್ನು ಅದ್ದೂರಿಯಾಗಿ ಗೃಹ ಪ್ರವೇಶವನ್ನು ಮಾಡಿ ಇಲ್ಲಿ ಒಂದು ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಈಗ ಈ ನಿವಾಸದ ಬಳಿ ನೀರವ ಮೌನ ಆವರಿಸಿದೆ. ಮನೆಗೆ ಬೀಗವನ್ನು ಜಡಿಯಲಾಗಿದೆ. ಈ ಒಂದು ಪ್ರಕರಣ ಆದ ಬಳಿಕ ಇಲ್ಲಿಗೆ ಬರ್ತಾ ಇರುವಂಥದ್ದು ತೀರಾ ಕಡಿಮೆ ಅನ್ನೋದು ಮಾಹಿತಿಗಳನ್ನು ಕೂಡ ಇಲ್ಲಿನ ಸ್ಥಳೀಯರು ಮಾತಾಡ್ತಾ ಇದ್ದಾರೆ. ಸ್ಮಿತಾ ನೋಡಿ, ನಾವು ಇಲ್ಲಿಗೆ ಬರ್ತಾ ಇದ್ದಂತೆ ಈ ನಿವಾಸದ ಮುಂಭಾಗದಲ್ಲಿ ಒಂದಷ್ಟು ಜನ ತಂಡ ನಿಂತಿದ್ದು, ಅಂದರೆ ಇಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಬೈಕಲ್ಲಿ ನಿಂತಿದ್ರು. ಯಾವಾಗ ಮಾಧ್ಯಮದವರು ಇಲ್ಲಿಗೆ ಬಂದು ಬಿಟ್ಟರು ಅಂತೇಳಿ ನಮಗೇನಾದರೂ ಪ್ರಶ್ನೆಗಳನ್ನು ಮಾಡಿಬಿಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ತಕ್ಷಣ ಅವರೆಲ್ಲರೂ ಕೂಡ ಇಲ್ಲಿಂದ ರೈಟ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ.